ನೋಡ್ತೀನಿ. ಯಾರು ಇಷ್ಟ? ಧನರಾಜ್ ಆಚಾರ್. ಯಾಕೆ? ಅವ್ರ ಆಟ ಮತ್ತೆ ಅವರು ಶೋಗಳನ್ನ ನೋಡಿ ಇಷ್ಟ ಮಾಡ್ತೀನಿ. ಎಲ್ಲ ಹೇಳ್ತಾರೆ ಧನರಾಜ್ ತುಂಬಾ ಡವ್ ಮಾಡ್ತಾರೆ. ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಇಲ್ವಾ? ಒಳ್ಳೆ ಗೇಮರ್. ಒಳ್ಳೆ ಗೇಮರ. ಏನಾಗ್ತಾರಪ್ಪ? ಪಕ್ಕ ಆಗ್ತಾರ. ಓಕೆ, ಅವ್ರನ್ನ ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಾರೆ? ಅವ್ರು ಬಿಟ್ರೆ ಹನುಮಂತು. ಯಾಕೆ? ಅವರು ಆಟ ಮತ್ತೆ ಸಿಂಗರು ಮತ್ತೆ ಎಂಟರ್ಟೈನ್ಮೆಂಟ್ ಎಲ್ಲ ಧನರಾಜ್ ಜೊತೆ ಚೆನ್ನಾಗಿದ್ದಾರೆ, ಅದಕ್ಕೆ ಅವ್ರ ಜೊತೆ ಇಷ್ಟ. ಅವ್ರಿಬ್ರು ಇಷ್ಟ. ಅವ್ರಿಬ್ರು ಬಗ್ಗೆ ಹೇಳಿ. ಇನ್ನೊಬ್ರ ಬಗ್ಗೆ ಹೇಳಿ. ತಂಗಿ ಜಿಂಕೆ ಯಾರು ಗೊತ್ತಾ? ಗೊತ್ತು, ಭವ್ಯ ಗೌಡ. ಅವ್ರು ರನ್ನರ್ ಅಪ್ ಆದ್ರೂ ಪರವಾಗಿಲ್ಲ. ಹೌದಾ? ಅವ್ರು ಇಷ್ಟ ಆಗ್ತಾ ಇಲ್ಲ? ಅವ್ರು ಇಷ್ಟ ಆಗ್ತಿದ್ರೆ ಅಷ್ಟಕ್ಕಷ್ಟೇ. ಹೌದಾ? ಯಾಕೆ? ಅವ್ರು ಯಾವಾಗ ತ್ರಿವಿಕ್ರಮ್ ಜೊತೆನೇ ಇರ್ತಾರೆ, ಅದಕ್ಕೆ ಅದು ಇಷ್ಟ ಆಗಲ್ಲ. ಓಕೆ, ಅವ್ರು ತ್ರಿವಿಕ್ರಮ್ ಜೊತೆ ಇದ್ರೆ ನಿಮ್ಗೆ ಏನು ಅಂತ? ಆಟ ಅವ್ರು ಆಡಲ್ವಲ್ಲ. ಹೌದಾ? ಆಡ್ತಾ ಇದ್ರಿ? ಆಡದೆ ಇಲ್ಲಿ ತನಕ ಎಲ್ಲ ಆಡ್ತಾ ಇದ್ದಾರೆ ಅವ್ರು. ಈಗ ಲಾಸ್ಟ್ ಫಿನಾಲ್ ಎಲ್ಲ ಆಡ್ತಾರೆ ಅದು. ಹೌದಾ? ಹೌದು. ತನಕ ಬಂದಿದ್ದಾರಲ್ಲ ಮತ್ತೆ ಅಷ್ಟು ಆಡದೆ ಇಲ್ಲಿ ತನಕ ಬಂದಿದ್ದಾರಾ? ಇಲ್ಲ, ಅವ್ರು ಆಡಿಲ್ಲ. ತ್ರಿವಿಕ್ರಮ್ ಜೊತೆ ಸೇರ್ಕೊಂಡು ಆಡಿರೋದು. ಹೌದಾ? ಅಷ್ಟೇ. ಇಂಡಿವಿಜುವಲ್ ಅವ್ರು ಆಡಿಲ್ಲ ಅವರು. ಓಕೆ, ಎಲ್ಲ ಹೇಳ್ತಾರೆ ಅವರು ವಿನ್ ಆಗ್ತಾರೆ ಈ ಬಾರಿ. ಚಾನ್ಸೇ ಇಲ್ಲ. ಆಗಲ್ವಾ? ಇಲ್ಲ. ಯಾಕೆ ಅಂದ್ರೆ ಬಿಗ್ ಬಾಸ್ ನೀನು ಯಾವಾಗಲೂ ನೋಡ್ತಾ ಇರ್ತೀವಿ. ನೋಡ್ತೀನಿ. ಶ್ರುತಿ ಅವರು ವಿನ್ ಆಗಿದ್ರು ಲೇಡೀಸ್ ಬಿಗ್ ಬಾಸ್ ಅಲ್ಲಿ. ವಿನ್ ಆಗಿರೋ ಶ್ರುತಿ ಒಬ್ಬರೇ. ಅದ್ರ ನಂತರ ಯಾರು ಕೂಡ ವಿನ್ ಆಗಿರ್ಲಿಲ್ಲ. ಆ ಥರ ಆಗಂಗಿದ್ರೆ ಮೋಕ್ಷಿತ ಆಡ್ಬೋದು. ಆ ಥರ ಆಡಂಗಿದ್ರೆ ಮೋಕ್ಷಿತ ಅವ್ರು ಗೆಲ್ತಾರೆ. ಅಲ್ಲ, ಈ ಬಾರಿ ಅದೇ ಭವ್ಯ ಅವರೇ ವಿನ್ ಆಗ್ತಾರೆ. ಬೇಡ ನಮ್ಗೆ ಆ ಥರ ವಿನ್ ಆಗ್ತಾರೆ. ಆಗ್ಬಾರ್ದು. ಆಗ್ಬಾರ್ದಾ? ಯಾಕೆ? ನಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಅಂದ್ರೆ ಅವ್ರು ಕೂಡ ಕಲರ್ಸ್ ಕನ್ನಡದಲ್ಲಿ ಅವ್ರ ಸೀರಿಯಲ್ ನೋಡಿದ್ದೇವೆ. ಅದೇ ಚಾನಲ್. ಅವ್ರು ಇಂಡಿವಿಜುವಲ್ ಆಡಾಗಿದ್ರೆ ಆಡ್ಬೋದಾಗಿತ್ತು. ಅಲ್ಲ, ನಾನು ಹೇಳೋದು ಕೇಳು. ಆ ಕಲರ್ಸ್ ಕನ್ನಡದಲ್ಲಿ ಅವ್ರ ಸೀರಿಯಲ್ ಬರ್ತಾ ಇತ್ತಲ್ಲ, ಅದೇ ಚಾನಲಲ್ಲಿ. ಅದೇ ಚಾನಲಲ್ಲಿ ಅವ್ರದಕ್ಕೋಸ್ಕರ ಅವ್ರು ವಿನ್ ಮಾಡಿಸಿದ್ರೆ, ನಮ್ಮ ಚಾನಲ್ ಹುಡುಗಿ ಅಂತಾನೆ ವಿನ್ ಮಾಡಿಸಿದ್ರೆ ಏನು ಮಾಡ್ತೀರಾ ಅಂತ. ಬಿಗ್ ಬಾಸ್ ನೋಡೋದು ನಿಲ್ಲಿಸ್ತೀವಿ. ನೋಡೋದೇ ಇಲ್ಲ. ಯಾಕೆ? ಇಷ್ಟ ಇಲ್ಲ. ಅವ್ರು ಇಷ್ಟ ಇರೋರ ಗೆಲ್ಸಿದ್ರೆ ನಾವೇನು ತಿಳ್ಕೊಳ್ಳೋಣ. ಹೌದಾ? ಓಕೆ, ಭವ್ಯ ಗೌಡ ಅವ್ರು ವಿನ್ ಆಗೋದು ನಿಮ್ಗೆ ಇಷ್ಟ ಇಲ್ಲ. ಓಕೆ, ಯಾರು ವಿನ್ ಆಗ್ಬೇಕು? ನಮಗೆ ಧನರಾಜ್ ಅವ್ರನ್ನ ಬಿಟ್ಟರೆ ಯಾರು? ಹನುಮಂತು ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ವಿನ್ ಆಗ್ಬೇಕು? ಹನುಮಂತು ಅವ್ರನ್ನ ಬಿಟ್ಟರೆ ಮೋಕ್ಷಿತ. ರಜತ್ ಇಷ್ಟ ಇಲ್ವಾ? ಇಲ್ಲ. ಯಾಕೆ? ಅವ್ರಂತಹ ಇಷ್ಟ ಇಲ್ಲ. ಮೊನ್ನೆ ಎಪಿಸೋಡ್ ಎಲ್ಲ ನೋಡ್ತಾ ಇದೆಯಾ? ನೋಡ್ತಾ ಇದೀವಿ. ಅವ್ರಿಗೆ ಫಸ್ಟ್ ಫೈನಲ್ ಟಿಕೆಟ್ ಸಿಕ್ಕಿರೋದು. ಫೈನಲ್ ಈಗ ನಡೀತಿದೆಯಲ್ಲ ಟಾಸ್ಕ್. ಇನ್ನೂ ಇದೆ, ಇವತ್ತು ಫೈನಲ್ ಇದೆ. ಓಕೆನಾ? ಈಗ ಹನುಮಂತ್ ಅವ್ರನ್ನ ಒಂದು ಗೇಮಲ್ಲಿ ಟಾರ್ಗೆಟ್ ಮಾಡ್ತಾರೆ. ಹನುಮಂತ ಅವರಲ್ಲ, ಧನರಾಜ್ನ ಟಾರ್ಗೆಟ್ ಮಾಡಿದ್ರು. ಅದನ್ನೆಲ್ಲ ನೋಡಿದಾಗ ಏನು ಅನಿಸ್ತಿದೆ? ಇಷ್ಟನೇ ಆಗಲಿಲ್ಲ. ಹೌದಾ? ಮಂಜು ಅಲ್ಲಿ ಮಂಜು ಮತ್ತೆ ಗೌತಮಿ ಅವ್ರು ಮಾಡಿದ್ದು ಅವ್ರಿಗೆ ಅಲ್ಲೇ ರಿಟರ್ನ್ ಬಂತು. ಅವ್ರು ಕೂಡ ಹೇಳ್ತಾರೆ ಕರ್ಮ ರಿಟರ್ನ್. ಅದು ನಾನು ನೋಡಿದೆ. ಹೌದಾ? ಏನು ಅನಿಸ್ತು ಅದೆಲ್ಲ ನೋಡಿದಾಗ? ಅವ್ರಿಗೆ ಉಲ್ಟಾ ಹೊಡಿತು. ಅವರಿಗೆ ಉಲ್ಟಾ ಹೊಡೆದ. ಓಕೆ, ಯಾರು ಹೊರಗಡೆ ಬರ್ಬೇಕು ಈ ವಾರ? ಚೈತ್ರ ಕುಂದಾಪುರ. ಅವರು ಯಾಕೆ? ಚೈತ್ರ ಕುಂದಾಪುರ ಏನು ಮಾಡಿ? ಅವ್ರು ಏನು ಆಡ್ತವ್ರೆ ಅಂತ ಆಡ್ತಾ ಇಷ್ಟು ದಿನ ಇದ್ದಾರಲ್ಲಪ್ಪ. ಆಡದೆ ಎಲ್ಲ ಅವ್ರು ಇಂಡಿವಿಜುವಲ್ ಅಂತ ಇದ್ದೀನಿ. ಅದು ಇದೇ ಆಡ್ತಾ ಇರಲಿಲ್ಲ, ಬರೀ ಉಸ್ತುವಾರಿ ಅಂತಾನೆ ಇರ್ತಿದ್ರು. ಮತ್ತೆ ನೀವು ಚಾನ್ಸ್ ಕೊಡ್ಬೇಕು ತಾನೆ ಆಡಕ್ಕೆ. ಚಾನ್ಸೇ ಕೊಡ್ತಾ ಇಲ್ಲ. ಸುಮ್ಮನೆ ನಿಂತ್ಕೊಳ್ಳಿ ಉಸ್ತುವಾರಿ. ಅವ್ರು ಮುಂದೆ ಬಂದು ಕೇಳಬೇಕು ತಾನೆ. ಕೊಡ್ತಾರಲ್ವ? ಕೊಟ್ಟಿದ್ರೆ ನೀವು ಸರಿಯಾಗಿ ಕೊಡ್ತಾ ಇಲ್ಲಲ್ಲ. ಅವ್ರು ಮುಂದೆ ಬಂದು ಕೇಳಿದ್ರೆ ತಾನೆ. ಎಲ್ಲರೂ ಮುಂದೆ ಬಂದು ಕೇಳಿದ್ರೆ ಆಡಿದ್ರು. ಅಲ್ಲ, ಯಾವ್ದಾರ ಒಂದು ಚಾನ್ಸ್ ಕೊಡ್ತಾರೆ ಅವರಿಗೆ. 5ರಲ್ಲಿ 1 ಕೊಡ್ತಾರೆ. ಅದನ್ನ ಮಾಡೋಕ್ಕಾಗಲ್ಲ. ಅದು ಮಾಡೋಕ್ಕಾಗಿಲ್ಲ ಅಂತ ಯಾವಾಗಲೂ ಅವ್ರಿಗೆ ಉಸ್ತುವಾರಿ ಕೊಟ್ಟರೆ ಅವ್ರು ಕೇಳ್ಬೇಕು ಅದನ್ನ. ಅವ್ರು ಅದನ್ನ ಕೇಳಬೇಕು. ಹೌದಾ? ಅವ್ರದ್ದೇ ತಪ್ಪಂತೀರಾ? ಅವ್ರದ್ದು ತಪ್ಪು. ಓಕೆ, ಅವ್ರು ಇಷ್ಟ ಇಲ್ಲ. ಅವ್ರು ಇಷ್ಟ ಇಲ್ಲ. ಓಕೆ, ಧನರಾಜ್ ವಿನ್ ಆಗ್ಬೇಕು. ಧನರಾಜ್ ವಿನ್ ಆಗ್ಬೇಕು. ಓಕೆ, ನಿನ್ಗೆ ಏನಾದ್ರು ಚಾನ್ಸ್ ಸಿಕ್ಕರೆ ಹೋಗ್ತೀಯಾ? ನಾನು ಹೋಗ್ತೀನಿ. ಹೌದಾ? ನೀವು ಹೋಗಿ ಏನೋ ಮಾಡ್ತೀರಾ? ನಾವು ಆಡ್ತೀವಿ. ಹೌದಾ? ಯಾರಿಗಾದ್ರು ಕ್ವಶನ್ ಕೇಳ್ಬೇಕಂದ್ರೆ ಏನು ಕ್ವಶನ್ ಕೇಳಬೇಕು? ಬಿಗ್ ಬಾಸ್ ಅಲ್ಲಿ ಏನಾದರೂ ಕ್ವಶನ್ ಕೇಳ್ಬೇಕಂದ್ರೆ ಏನು ಕ್ವಶನ್? ಧನರಾಜ್ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ. ಆಲ್ ದ ಬೆಸ್ಟ್ ಅಷ್ಟೇನಾ? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.